ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡೀ ಸರ್ಕಾರ ಸಿಲುಕಾಕೊಂಡಿದೆ. ವಾಲ್ಮೀಕಿ ಹಗರಣದ ಹಣ ದೋಚಿರುವಂಥದ್ದು, ಅದರ ಮನಿ ಟ್ರೇಲ್ ಇವತ್ತು ಇಲೆಕ್ಷನ್ಗೆ, ರಾಜಕಾರಣಕ್ಕೆ ಸರಾಯಿ ತೆಗೆದುಕೊಳ್ಳೋದಕ್ಕೆ ಬಳಕೆ ಆಗಿರುವಂಥದ್ದು ಎಲ್ಲ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಮನಿ ಟ್ರೇಲ್ ಪೂರ್ಣ ಆದರೆ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋಂಥ ಕಾರಣದಿಂದ ಬಿಜೆಪಿಯ ಸರ್ಕಾರದಲ್ಲಿ ಹಗರಣಗಳಾಗಿದ್ದಾವೆ. ಸುಮಾರು 21 ಪ್ರಕರಣಗಳ ಪಟ್ಟಿಯನ್ನು ಅವರು ಕೊಟ್ಟರು. ನಾನು ಮೊಟ್ಟ ಮೊದಲನೇದಾಗಿ ಭಾಳ ಕಷ್ಟಪಟ್ಟು ಅವರೇನು ತಮ್ಮ ರಕ್ಷಣೆ ಮಾಡೋ ಸಲುವಾಗಿ ರಾಜಕೀಯ ತಮ್ಮ ಇಮೇಜನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವರು ಭಾಳ ಕಷ್ಟಪಟ್ಟು ಬಿಜೆಪಿಯ ಆಡಳಿತದಲ್ಲಿ ಇದ್ದಾವೆ ಅಂತಂದು ಈಗ ಕಣ್ಣು ತೆಗೆದು ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಸ್ವಾಗತ ಮಾಡ್ತೀನಿ. ಅಧಿಕಾರ ಅವ್ರ ಕಡೆ ಇದೆ, ಸರ್ಕಾರ ಅವ್ರ ಕಡೆ ಇದೆ. ತನಿಖೆ ಮಾಡಿಸ್ತಾ ಇದ್ದೇವೆ, ತನಿಖೆ ಮಾಡಿಸ್ತೀವಿ ಅಂತಾರೆ. ಯಾವುದೇ ರೀತಿಯ ತನಿಖೆಯನ್ನು ಅವ್ರು ಮಾಡಿಸ್ತಾರೆ, ಅದಕ್ಕೆ ಕೂಡ ನಾವು ಸಿದ್ಧರಿದ್ದೀವಿ. ರಾಜಕೀಯ ದ್ವೇಷಕ್ಕಾಗಿ ಅಧಿಕಾರದ ದುರ್ಬಳಕೆ ಆಗಬಾರ್ದು. ನಮ್ಮ ಕಾಲದ ಕೆಲವು ಪ್ರಕರಣಗಳಲ್ಲಿ ನಾವು ಯಾವ ಥರ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳಬೇಕಾಯ್ತು. ಸುಮ್ಮನೆ ಪಟ್ಟಿ ಓದಿದ್ರಲ್ಲ, ಸಾವಿರಾರು ಕೋಟಿ, 450 ಕೋಟಿ. ಈಗ ಅವ್ರು ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದಾರೆ, ಅದು ಪುರಾವೆಗಳಿದ್ದಾವೆ. ಆ ರೀತಿ ಎಲ್ಲ ವಿವರಗಳನ್ನು ಕೊಡಬೇಕಲ್ಲ. APMCಯಲ್ಲಿ ಅವತ್ತು ನಾವು ಮಂತ್ರಿ ಇರಲಿಲ್ಲ, ಮಂತ್ರಿ ಅಂತ ಹೇಳಿದ್ದಾರೆ. ನಾನು ಮಂತ್ರಿ ಇರಲಿಲ್ಲ, ನಾನು ಗೃಹ ಸಚಿವ. ಆದಂಥ ಸಂದರ್ಭದಲ್ಲಿ ಬ್ಯಾಂಕಿನ ಡಿಪಾಸಿಟನ್ನು ದುರುಪಯೋಗ ಮಾಡಿಕೊಂಡಿದ್ದು ಬ್ಯಾಂಕಿನವರು ಮತ್ತು ಕೆಲವು APMC ಅಧಿಕಾರಿಗಳಂತ ಗೊತ್ತಾದ ಮೇಲೆ ಕೂಡಲೇ ಕೇಸನ್ನು ದಾಖಲೆ ಮಾಡಿ ಸಸ್ಪೆಂಡ್ ಮಾಡಿ ಬ್ಯಾಂಕಿನ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಸಿ ಕೊನೆಗೆ ಬಡ್ಡಿ ಸಮೇತವಾಗಿ ಹಣ ವಾಪಸ್ ಬಂದಿದೆ. ಬಡ್ಡಿ ಸಮೇತವಾಗಿ ಬ್ಯಾಂಕಿನವರು ವಾಪಸ್ ಹಾಕಿದ್ರು. ಸುಮಾರು 48 ಕೋಟಿ ರೂಪಾಯಿ ಡಿಪಾಸಿಟನ್ನು ದುರುಪಯೋಗ ಮಾಡಿಕೊಂಡಿದ್ರು. 52 ಕೋಟಿ ರೂಪಾಯಿಯನ್ನು ಬಡ್ಡಿ ಸಮೇತವಾಗಿ ಅವರು ವಾಪಸ್ಸು ಅಕೌಂಟಿಗೆ ಹಾಕಿದ್ರು. ಈಗಲೂ ಕೂಡ ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕೇಸ್ ನಡೀತಾ ಇದೆ. ಇನ್ನೊಂದು ಹೇಳ್ತಾರೆ ಅವರು, ಬೋವಿ ನಿಗಮದಲ್ಲಿ ಕಾಮಗಾರಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥ ಆಪಾದನೆ ಇದೆ. ಅದನ್ನು ಗಮನಕ್ಕೆ ಬಂದ ತಕ್ಷಣವೇ CID ಎಂಕ್ವೈರಿ ಮಾಡಿಸಿದವರು ನಾವೇ. ಮತ್ತೀಗಾಗಲೇ CID ಎಂಕ್ವೈರಿಯವರು ಯಾರ್ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು, ಏನು ಹಾಕಬೇಕು ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೊಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹೇಳ್ತಾರೆ, ಅದು ತಳ ಹಂತದವರೆಗೂ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಅಸೆಂಬ್ಲಿಯಲ್ಲಿ ಈ ವಿಷಯ ಪ್ರಸ್ತಾಪ ಆದಾಗ ಅಲ್ಲೇ ನಿಂತು ಕೂಡಲೇ ನಾನು CID ಎಂಕ್ವೈರಿಯನ್ನು ನಾನು ಘೋಷಣೆ ಮಾಡಿ ಈಗಾಗಲೇ CID ಎಂಕ್ವೈರಿ ಮುಗಿತಾ ಬಂದೆ. ಇನ್ನು ಉಳಿದಂಥ ಕೇಸುಗಳ ಬಗ್ಗೆ
ಕಮಿಷನ್ ಮಾಡಿದ್ದಾರೆ, SIT ಮಾಡಿದ್ದಾರೆ. 40% ಬಗ್ಗೆ ಅವ್ರು ಮಾತಾಡೋದು ನೋಡಿದ್ರೆ ಏನು ಈಗಲೇ ಎಲ್ಲ ಸಾಕ್ಷಿದೆ ಅನ್ನೋರಂಗೆ ಅವ್ರು ವಿರೋಧ ಪಕ್ಷದಾಗಿದ್ದಾಗ ಮಾತಾಡ್ತಾ ಇದ್ರು. 1 ವರ್ಷ ಆಯಿತು ಕಮಿಷನ್ ಮಾಡಿ, ಯಾವ ಒಬ್ಬ ಅಧಿಕಾರಿಗಾಗಲಿ ಕಾಂಟ್ರಾಕ್ಟರ್ಗಾಗಲಿ ಇವತ್ತುವರೆಗೂ ಒಂದು ನೋಟಿಸ್ ಹೋಗಿಲ್ಲ. ರಾಜಕೀಯ ಪ್ರೇರಿತವಾಗಿರುವಂಥ ಕೆಲವು ಹೇಳಿಕೆಗಳ ಮೇಲೆ ರಾಜಕೀಯ ದ್ವೇಷಕ್ಕಾಗಿ ಇಂಕ್ವೈರಿ ಮಾಡಿಸೋದು, ಕಮಿಷನ್ ಮಾಡಿಸಿದ್ರೆ ಅದರ ಹಣೆಬರ ಇಷ್ಟೇ ಆಗೋದು. ಒಟ್ಟಾರೆ ಅವ್ರು ಏನೇ ಇಂಕ್ವೈರಿ ಮಾಡಿದರೂ ಕೂಡ ನಾವು ಯಾವುದೇ ತಪ್ಪು ಮಾಡದೇ ಇರೋದರಿಂದ ಎಲ್ಲವನ್ನು ಎದುರಿಸೋಕೆ ನಾವು ಸಿದ್ಧರಿದ್ದೇವೆ. ಮೊದಲು ಇವತ್ತಿನ ಸರ್ಕಾರದ ಮೇಲೆ ದಿನನಿತ್ಯ ಒಂದು ಅವ್ಯವಹಾರ ಬರ್ತಾ ಇದೆ. ಆ ಎಲ್ಲ ಹಗರಣಗಳಿಗೆ ಉತ್ತರ ಕೊಡ್ಬೇಕು ಅವರು. ಈಗ ಸರ್ಕಾರದಾಗ ಅದಾರ ಅವರು. ವಾಲ್ಮೀಕಿ ಒಂದೇ ಅಲ್ಲ, ಎಲ್ಲ ಇಲಾಖೆಗಳಲ್ಲಿ ಇವತ್ತು ಪ್ರವಾಸೋದ್ಯಮ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಇವತ್ತು ಹಗರಣಗಳು ಒಂದೊಂದೇ ಬರ್ತಾ ಇದ್ದಾವೆ. ಇನ್ಕ್ಲೂಡಿಂಗ್ ಕೋಲಾರದ ಕೋಮಲ್ದಿಂದ ಹಿಡಿದು ಅವ್ರ ಶಾಸಕರ ಮೇಲೆ ಎಲ್ಲ ಕಡೆ ಕಾಂಗ್ರೆಸ್ಸು ಮತ್ತು ಕರಪ್ಷನ್. ಇವತ್ತು ಈ ದೇಶದಲ್ಲಿ ಸ್ವತಂತ್ರ ನಂತರ ಕರಪ್ಷನ್ಗೆ ಜನ್ಮ ಕೊಟ್ಟಿದ್ದೇ ಕಾಂಗ್ರೆಸ್. ಅದನ್ನು ಅವ್ರು ಕಳ್ಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇಂಥ ಹೇಳಿಕೆಗಳಿಂದ ನಾವು ಯಾರೂ ಕೂಡ ಹೆದರುವ ಪ್ರಶ್ನೆನೇ ಇಲ್ಲ. ಯಾವುದೇ ಇಂಕ್ವೈರಿ ಮಾಡಿದ್ರು ಕೂಡ ಮಾಡಲಿ. ನಾವೇನು ಅವ್ರ ಥರ ED ಯಾಕೆ ಬಂತು, CID ಯಾಕೆ ಬಂತು, CBI ಯಾಕೆ ಬಂತು ಅನ್ನುವಂಥ ಅಂಜಪೂರ್ವಕವಾದಂಥ ನಿಲುವನ್ನು ನಾವು ತೆಗೆದುಕೊಳ್ಳೋದು. ಯಾರೇ ಬರಲಿ ಏನೇ ಬರಲಿ ಕಾನೂನು ಪ್ರಕಾರ ಎದುರಿಸ್ಬೇಕಾಗುತ್ತೆ. ಸತ್ಯವನ್ನು ಹೊರಬರಬೇಕಾಗುತ್ತೆ. ನಿರಪರಾಧಿ ಇದ್ದವ್ರ ಮೇಲೆ ಏನಾದರೂ ಕೇಸ್ ಹಾಕಿದರೆ ಕೋರ್ಟ್ಗಳು ನ್ಯಾಯ ಕೊಟ್ಟೇ ಕೊಡ್ತವೆ. ಅದರಿಂದನೇ ನಮ್ಮ ವ್ಯವಸ್ಥೆಗಳು ಇವತ್ತು ಉಳಿದಿದೆ. ಪೊಲೀಸ್ ಇಲಾಖೆಯನ್ನು ತಮ್ಮ ರಾಜಕೀಯ ರಕ್ಷಣೆಗಾಗಿ, ರಾಜಕೀಯ ಆಪಾದನೆಗಳೇನು ಬಂದ ಅದ್ರ ರಕ್ಷಣೆಗಾಗಿ ಬಳಕೆ ಮಾಡುವಂಥ ಪ್ರಯತ್ನ ಮಾಡಿದರೆ ಆದಷ್ಟು ಬೇಗನೆ ಆ ಒಂದು ಪ್ರಯತ್ನದ ಒಳಗಡೆ ಇರುವಂಥ ಹಗರಣವೂ ಕೂಡ ಹೊರಗೆ ಬರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.